ಈ ಥರ ಪೂರಿ ಉಬ್ಬಿ ಬರೋ ಥರ ಹೇಗೆ ಮಾಡೋದು ಅಂತ ಇವತ್ತು ಹೇಳ್ಕೊಡ್ತೀನಿ. ಸೂಪರಾಗಿ ಸಾಫ್ಟಾಗಿ ಎಲ್ರಿಗೂ ಇಷ್ಟ ಆಗೋ ಥರ ಪೂರಿ ಮಾಡೋದನ್ನು ಹೇಳ್ಕೊಡ್ತೀನಿ, ಬನ್ನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಅಡುಗೆ ಮನೆ ಚಾನಲ್ಗೆ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಾನು ನಿಮ್ಮ ಪ್ರೀತಿಯ ಸಂಜೀವಿನಿ. ಸಾಫ್ಟಾಗಿ ಪೂರಿ ಮಾಡೋದು ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಂತ ಹೇಳ್ತೀನಿ, ಬನ್ನಿ. ಮೊದಲಿಗೆ ಗೋಧಿ ಹಿಟ್ಟು ತೊಗೊಳ್ಳೋಣ. ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. ನಾನು ನಮ್ಮ ಮನೆಯವ್ರಿಗೆಲ್ಲ ಆಗೋಷ್ಟು ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಎಣ್ಣೆ, ಹಾಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಪೂರಿ ಹಿಟ್ಟು ಹೇಗಿರಬೇಕು ಅಂದರೆ ಸಾಫ್ಟಾಗಿರಬೇಕು, ತೀರಾ ಸಾಫ್ಟು ಅಲ್ಲ, ಹಾಗೆ ಚಪಾತಿ ಥರ ತೀರಾ ಗಟ್ಟಿಯಾಗೂ ಇರಬಾರ್ದು. ಚಪಾತಿ ಹಿಟ್ಟಿನಲ್ಲೇ ಸ್ವಲ್ಪ ಸಾಫ್ಟಾಗಿರ್ಬೇಕಷ್ಟೇ. ನೋಡಿ, ಈ ಥರ ಸಾಫ್ಟಾಗಿ ಮಾಡಿಕೊಂಡು ಮೇಲಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಕೈಗೆ ಹಾಕ್ಕೊಂಡು ಬೇಕಾದ್ರೆ ಹಿಟ್ಟಿಗೆ ಸವರ್ಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ. ನಾನು ಇನ್ನೊಂದ್ಸಲ ನಾದ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಎಲ್ಲ ಹಿಟ್ಟಿಗೂ ಮಿಕ್ಸ್ ಆಗಲಿ ಅಂತ. ಈ ಥರ ನಾವು ಕ್ಲೀನಾಗಿ ಡಫ್ ಮಾಡಿ ಇಟ್ಕೊಂಡ್ವಿ ಅಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ ಪೂರಿ. ನಾನು ಇವಾಗ ಮುಚ್ಚಿಡ್ತಿದ್ದಾನೆ ಸೈಡಲ್ಲಿ. ಒಂದು ಅರ್ಧ ತಾಸಾದರೂ ಮುಚ್ಚಿಡಿ. ಇವಾಗ ಪೂರಿ ಮಾಡೋಣ, ಬನ್ನಿ. ಈ ಸೈಜ್ ಹಿಟ್ಟು ತಗೊಂಡು ಚಪಾತಿ ಮಣಿಗೆ ನಾವು ಕೆಳಗೆ ಎಣ್ಣೆ ಹಚ್ಕೊಂಡು ಮೇಲೆ ಹಿಟ್ಟು ಹಾಕ್ಕೊಂಡು ಅದಕ್ಕೂ ಎಣ್ಣೆ ಹಚ್ಕೊಳ್ಳೋಣ. ಎಣ್ಣೆ ಹಚ್ಚಿನೇ ಮಾಡಬೇಕು, ಯಾವುದೇ ಕಾರಣಕ್ಕೂ ಹಿಟ್ಟು ಉಪಯೋಗಿಸ್ಬಾರ್ದು. ಪೂರಿ ಫ್ರೈ ಮಾಡಬೇಕಾದ್ರೆ ಎಣ್ಣೆಯಲ್ಲಿ ಹಿಟ್ಟು ಹಾಗೆ ಉಳ್ಕೊಂಡ್ಬಿಡುತ್ತೆ, ಹಾಗೆ ಉಬ್ಬಿ ಬರಲ್ಲ. ನಾವಿವಾಗ ಕಡಾಯಿ ಇಟ್ಕೊಂಡಿದ್ದೀವಿ ಸ್ಟವ್ ಮೇಲೆ. ಎಣ್ಣೆ ಪೂರಿ ಅಷ್ಟು ಇದ್ರೆ ಸಾಕು. ಬಿಸಿ ಮಾಡ್ಕೊಳ್ಳೋಣ. ಇವಾಗ ಎಣ್ಣೆ ಬಿಸಿಯಾಗಿದೆ ಅಂತ ನೋಡ್ಕೊಳ್ಳೋಣ, ಬನ್ನಿ. ನಾನು ಸ್ವಲ್ಪ ಹಿಟ್ಟಾಕಿ ನೋಡ್ತಿದ್ದೀನಿ. ಹಿಟ್ಟು ಹಾಕಿದ ತಕ್ಷಣ ಗುಳ್ಳಿ ರೀತಿ ಬಂದರೆ ಎಣ್ಣೆ ಆಲ್ರೆಡಿ ಬಿಸಿ ಆಗಿದೆ ಅಂತ. ನಾವು ರೆಡಿ ಮಾಡ್ಕೊಂಡಿರೋ ಪೂರಿನ ಇವಾಗ ಬಿಡೋಣ, ಬನ್ನಿ. ನಾನು ಒಂದೊಂದೇ ಬಿಟ್ಟು ನಾನು ಹೇಗೆ ಈ ಥರ ಪೂರಿನ ಪುಷ್ ಮಾಡಿ ಇದು ಮಾಡ್ತಿದ್ದೀನಲ್ಲ, ತಿರುಗಿಸ್ತಾ ಇದ್ದೀನಲ್ಲ, ಆ ಥರನೇ ತಿರುಗಿಸ್ಬೇಕು. ಹೈ ಫ್ಲೇಮಲ್ಲಿ ಯಾವತ್ತೂ ಎಣ್ಣೆ ಇಟ್ಕೋಬೇಡಿ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಎಣ್ಣೆ ಬಿಸಿನೇ ಇರಲಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಪೂರಿ ಹಾಕ್ಕೊಳ್ಳಿ. ತುಂಬ ಸಾಫ್ಟಾಗಿ ತುಂಬ ಇಷ್ಟ ಆಗೋ ರೀತಿಲಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಾಫ್ಟ್ ಪೂರಿ ಬೇಕು ಅಂದರೆ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅದನ್ನಷ್ಟೇ ಹಾಕಿ, ಏನು ಜಾಸ್ತಿ ಹಾಕಬೇಡಿ. ಹಾಗೆ ನಾವು ಹಿಟ್ಟು ಯಾವ ರೀತಿ ನಾದ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಇವಾಗ ಪೂರಿ ರೆಡಿ ಆಗಿದೆ, ಸರ್ವ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.